ಕಲ್ಕಾಜಿಯ ಬೀದಿಗಳನ್ನ ಪ್ರಿಯಾಂಕಾ ಗಾಂಧಿಯವರ ಕೆನ್ನಿಯಂತೆ ಮಾಡ್ತೇವೆ ಅಂತ ಬಿಜೆಪಿ ನಾಯಕ ರಮೇಶ್ ಬಿಧೂರಿ ಹೇಳಿದ್ದಾರೆ. कालकाजी भी सुधार कैंप के सामने वाली, बराबर वाली, अंदर वाली सारी की सारी सड़कें प्रियंका गांधी के गाल जैसी जरूर बना देंगे. ದೆಹಲಿ ಸಿಎಂ ಅತಿಶಿ ಪ್ರತಿನಿಧಿಸುತ್ತಿರುವ ಕಲ್ಕಾಜಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮತ್ತು ಮಾಜಿ ಸಂಸದ ರಮೇಶ್ ಬಿಧೂರಿ ಅವರ ಈ ಮಹಿಳಾ ವಿರೋಧಿ ಅವಹೇಳನಕಾರಿ ಹೇಳಿಕೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ದೆಹಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತೆ ಮಹಿಳಾ ವಿರೋಧಿ, ಜನಾಂಗೀಯ ವಿರೋಧಿ ಹೇಳಿಕೆಗಳತ್ತ ತಿರುಗ್ತಾ ಇದೆಯಾ? ಸಂಸತ್ತಿನಲ್ಲೇ ಸಹ ಸಂಸದರೊಬ್ಬರನ್ನ ಜನಾಂಗೀಯವಾಗಿ ನಿಂದಿಸಿದ್ದ ವ್ಯಕ್ತಿಯೊಬ್ಬರಿಗೆ ಮತ್ತೆ ವಿಧಾನಸಭೆ ಚುನಾವಣೆ ಟಿಕೆಟ್ ನೀಡಿ ಬಿಜೆಪಿ ಇದೆಲ್ಲ ನಮ್ಮ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳೋ ಹೊರಟಿದ್ಯಾ? मोदी साहब सिरे नहीं ले रहे हैं, सिरे ले रहे हैं देश के वैज्ञानिक। ओए बड़वे, ओए उग्रवादी सिरे ले रहे हैं। उग्रवादी बोलने नहीं दूंगा कभी खड़ा होगा, ये बता रहा हूँ। उग्रवादी कटवे सर, ये जो सिरे अगर जाता है तो देश के प्रधानमंत्री को जाता है। ये आतंकवादी है, उग्रवादी है, ये मुल्ला आतंकवादी है। सर अभी मैं बताना चाहता हूँ, अधीर रंजन जी अभी शोर मचा रहे थे, लिस्ट पढ़ रहे थे। उस लिस्ट में अधीर रंजन जी जब लिस्ट पढ़ रहे थे 1975 से लेकर अभी तक, इसकी बात करते रहना थी। बाहर देखो बोलने अभी रोज पढ़ रहे थे। सर इसरो ने 1975 से अब तक 52 ನಾಗರಿಕ ಸಮಾಜದ ಯಾವುದೇ ಮಾನದಂಡಗಳನ್ನ ಪಾಲಿಸದೆ ನೇರ ಮಹಿಳಾ ವಿರೋಧಿ ಭಾಷಣ ಮಾಡುವ ವ್ಯಕ್ತಿಯ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳುತ್ತಾ? ಪ್ರಧಾನಿ ಮೋದಿ ಅವರ ಮಂಗಳಸೂತ್ರ, ಮುಜರಾಯಿ ಹೇಳಿಕೆಗಳೇ ಬಿಜೆಪಿ ನಾಯಕರು ಈ ರೀತಿ ಮಹಿಳಾ ವಿರೋಧಿ ಹೇಳಿಕೆ ನೀಡೋದಕ್ಕೆ ಕಾರಣ ಅಂತ ಕಾಂಗ್ರೆಸ್ ಹೇಳಿದೆ. ದೆಹಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ, ಎಎಪಿ ಪಕ್ಷಗಳ ನಡುವೆ ವಾಗ್ದಾಳಿ ಶುರುವಾಗಿದ್ದು, ಬಿಜೆಪಿ ನಾಯಕ ಮತ್ತು ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಬಿಧೂರಿ ಅವರ ಮಹಿಳಾ ವಿರೋಧಿ ವಿವಾದಾತ್ಮಕ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಕಲ್ಕಾಜಿಯ ಬೀದಿಗಳನ್ನ ಪ್ರಿಯಾಂಕಾ ಗಾಂಧಿಯವರ ಕೆನ್ನಿಯಂತೆ ಮಾಡುವುದಾಗಿ ಬಿಧೂರಿ ಹೇಳ್ತಿರೋದು ವಿಡಿಯೋದಲ್ಲಿ ಕಂಡು ಬರುತ್ತೆ. ಕಲ್ಕಾಜಿ ಪ್ರದೇಶದಲ್ಲಿ ಬಿಜೆಪಿ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೇನು ಸಂಸತ್ತಿನಲ್ಲೇ ಬಾಯಿಗೆ ಬಂದಂತೆ ಮುಸ್ಲಿಂ ಸಂಸದರೊಬ್ಬರನ್ನ ಅತ್ಯಂತ ಕೆಟ್ಟ ಪದಗಳನ್ನ ಬಳಸಿ ನಿಂದಿಸಿದ ಕುಖ್ಯಾತಿ ಈ ಬಿಧೂರಿ ಅವರದ್ದು. ತಮ್ಮ ಅದೇ ಕಡಿವಾಣವಿಲ್ಲದ ಅನಾಗರಿಕ ನಾಲಿಗೆಯನ್ನ ಈಗ ಮತ್ತೆ ಹರಿಬಿಟ್ಟಿದ್ದಾರೆ ರಮೇಶ್ ಬಿಧೂರಿ. ಬಿಧೂರಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸಿದೆ. ರಮೇಶ್ ಬಿಧೂರಿ ಅವರ ಈ ಹೇಳಿಕೆ ರಾಜಕೀಯ ವಿವಾದ ಆಗಿದೆ. ಬಿಜೆಪಿ ಮತ್ತು ಬಿಧೂರಿ ವಿರುದ್ಧ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ತೀವ್ರ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಅತ್ಯಂತ ಮಹಿಳಾ ವಿರೋಧಿ ಅಂತ ಬಣ್ಣಿಸಿದ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ಬಗ್ಗೆ ರಮೇಶ್ ಬಿಧೂರಿ ಹೇಳಿಕೆ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದೆ. ಈ ಹೇಳಿಕೆ ಮಹಿಳೆಯರ ಬಗ್ಗೆ ಅವರ ಅನಾರೋಗ್ಯಕರ ಮನಸ್ಥಿತಿಯನ್ನ ತೋರಿಸುತ್ತೆ. ಸದನದಲ್ಲೂ ಕೂಡ ತನ್ನ ಸಹ ಸಂಸದರನ್ನ ನಿಂದಿಸಿದ ಮತ್ತು ಯಾವುದೇ ಶಿಕ್ಷೆಯನ್ನ ಅನುಭವಿಸದ ವ್ಯಕ್ತಿಯಿಂದ ಇನ್ನೇನು ನಿರೀಕ್ಷಿಸೋಕೆ ಸಾಧ್ಯ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಇದು ಬಿಜೆಪಿಯ ನಿಜವಾದ ಮುಖ. ಬಿಜೆಪಿಯ ಮಹಿಳಾ ನಾಯಕರು, ಮಹಿಳಾ ಕಲ್ಯಾಣ ಸಚಿವರು ಜೆಪಿ ನಡ್ಡಾ ಅಥವಾ ಪ್ರಧಾನಿ ಅವರು ಈ ಕಳಪೆ ಭಾಷೆ ಮತ್ತು ಚಿಂತನೆಯ ಬಗ್ಗೆ ಏನಾದರೂ ಹೇಳ್ತಾರಾ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಮಂಗಳಸೂತ್ರ ಮತ್ತು ಮುಜರಾಯಿಯಂತಹ ಪದಗಳನ್ನು ಬಳಸಿ ಮಾತಾಡುವ ಪ್ರಧಾನಿಯೇ ಮಹಿಳಾ ವಿರೋಧಿ ಕೆಟ್ಟ ಭಾಷೆ ಮತ್ತು ಚಿಂತನೆಯ ಜನಕ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಹಾಗಾದ್ರೆ ಅವರ ಜನರು ಇನ್ನೇನ್ ಹೇಳ್ತಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಬಿಧೂರಿ ಈ ಕಳಪೆ ಭಾಷಣಕ್ಕಾಗಿ ಕ್ಷಮೆ ಯಾಚಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಕೂಡ ಬಿಧೂರಿ ಅವರನ್ನ ಟಾರ್ಗೆಟ್ ಮಾಡಿದ್ದು, ಇವರೇ ಬಿಜೆಪಿ ಅಭ್ಯರ್ಥಿ, ಅವರ ಭಾಷೆ ಕೇಳಿ, ಇದು ಬಿಜೆಪಿ ಮಹಿಳೆಯರಿಗೆ ನೀಡುವ ಗೌರವ ಅಂತ ಹೇಳಿದ್ದಾರೆ. ಇಂತಹ ನಾಯಕರ ಕೈಯಲ್ಲಿ ದೆಹಲಿಯ ಮಹಿಳೆಯರ ಗೌರವ ಸುರಕ್ಷಿತವಾಗಿದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. मैं कल भी बोला था, आज भी बोल रहा हूं कि भारतीय जनता पार्टी ने संसद में गाली देने वाले से लेकर सड़क पर नोट बांटने वाले तक को टिकट दिया है. इस व्यक्ति के बारे में तो बीजेपी जानती थी कि इसने संसद में गाली दिया था, बावजूद इसके इसको टिकट दिया. और एक कांग्रेस पार्टी के वरिष्ठ नेता के बारे में ऐसी भद्दी और शर्मनाक टिप्पणी करना, ये तो बहुत ही मतलब शर्मनाक है. और इन लोगों के हाथों में महिलाओं का भविष्य कैसे सुरक्षित रहेगा, दिल्ली की महिलाएं शायद अब इस बात को समझ जाएंगी. ರಮೇಶ್ ಬಿಧೂರಿ ಅವರ ವಿವಾದಾತ್ಮಕ ಹೇಳಿಕೆ ವೈರಲ್ ಆದ ನಂತರ ಆಜ್ ತಕ್ ಅವರೊಂದಿಗೆ ಮಾತನಾಡಿದಾಗಲೂ ಕ್ಷಮೆ ಕೇಳ್ತೀರಾ ಅಂತ ಪ್ರಶ್ನಿಸಿದಾಗ ಅವರು ಫೋನ್ ಕಟ್ ಮಾಡಿರೋದಾಗಿ ವರದಿಯಾಗಿದೆ.
ಕಲ್ಕಾಜಿಯ ರಸ್ತೆಗಳನ್ನ ಪ್ರಿಯಾಂಕಾ ಗಾಂಧಿಯವರ ಕೆನ್ನೆಯಂತೆ ಮಾಡ್ತೇವೆ ಎಂಬ ತಮ್ಮ ಹೇಳಿಕೆ ಬಗ್ಗೆ ಆಜ್ತಕ್ ಜೊತೆ ಮಾತಾಡಿದ ರಮೇಶ್ ಬಿದುರಿ, ಲಾಲು ಯಾದವ್ ಅವರು ಹೇಮಮಾಲಿನಿಯ ಕೆನ್ನೆಯಂತೆ ಬಿಹಾರದ ರಸ್ತೆಗಳನ್ನ ನಿರ್ಮಿಸುವ ಹೇಳಿಕೆ ನೀಡಿದ್ರು. ನನ್ನ ಹೇಳಿಕೆಯಿಂದ ಕಾಂಗ್ರೆಸ್ ಅವರಿಗೆ ಇಂದು ನೋವಾಗಿದ್ರೆ ಹೇಮಾಜಿ ಸಿನಿಮಾಗಳ ಮೂಲಕ ಸಮಾಜದ ಕನ್ನಡಿಯಾಗಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಮತ್ತು ಪ್ರತಿಷ್ಠಿತ ನಾಯಕಿಯಾಗಿದ್ದಾರೆ ಅಂತ ಬಿದುರಿ ಹೇಳಿದ್ದಾರೆ. ಲಾಲೂಜಿ ಅವರ ಹೇಳಿಕೆಯೂ ತಪ್ಪಾಗಿತ್ತು ಅಂತ ಕಾಂಗ್ರೆಸ್ ಹೇಳುತ್ತಾ ಅಂತ ಬಿಧೂರಿ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನ ಕಿಡಿಗೇಡಿಗಳಾದ ಪವನ್ ಖೇರಾ ಅಂಡ್ ಕಂಪನಿ ರಾಜಕೀಯದಲ್ಲಿ ಪಾದಗಳನ್ನ ನೆಕ್ಕೊಂಡು ಈ ಹಂತಕ್ಕೆ ಬಂದಿದ್ದೇ ಬಿಟ್ಟು ಜನಸೇವೆ ಮಾಡಿ ಬಂದಿಲ್ಲ. ದಲ್ಲಾಳಿತನದ ಮೂಲಕ ಇಲ್ಲಿಗೆ ತಲುಪಿದ್ದಾರೆ. ಮೊದಲು ಲಾಲು ಯಾದವ್ ಹೇಳಿಕೆ ತಪ್ಪು ಅಂತ ಕಾಂಗ್ರೆಸ್ ಹೇಳಬೇಕು ಅಂತ ಬಿಧೂರಿ ಆಗ್ರಹಿಸಿದ್ದಾರೆ. ಇದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ ಹೇಳ್ತಿದೆ ಅನ್ನೋ ಕುರಿತು ಆಜ್ತಕ್ ರಮೇಶ್ ಬಿದುರಿ ಅವರಲ್ಲಿ ಪ್ರಶ್ನಿಸಿದಾಗ ಹೇಮಮಾಲಿನಿ ಮತ್ತು ಪ್ರಿಯಾಂಕಾ ಅವರ ಮಟ್ಟ ಸಮಾನವಾಗಿದೆಯಾ ಅಂತ ಬಿಧೂರಿ ಮರು ಪ್ರಶ್ನಿಸಿದ್ದಾರೆ. ಹೇಮಮಾಲಿನಿ ಮಹಿಳೆ ಅಲ್ವಾ? ಕಾಂಗ್ರೆಸ್ ಈ ರೀತಿ ಹೇಳ್ತಿದ್ರೆ ಹೇಮಮಾಲಿನಿ ಮತ್ತು ಪ್ರಿಯಾಂಕಾ ಅವರ ಮಟ್ಟ ಸಮಾನವಾಗಿದೆಯಾ ಅಂತ ಕಾಂಗ್ರೆಸ್ ಬಳಿ ಕೇಳಿ. ಹೇಮಮಾಲಿನಿ ಮುಂದೆ ಪ್ರಿಯಾಂಕಾಜಿ ಎಲ್ಲೂ ನಿಲ್ಲೋದಿಲ್ಲ ಅಂತ ಬಿಧೂರಿ ಹೇಳಿದ್ದಾರೆ. ರಮೇಶ್ ಬಿದುರಿ ತಮ್ಮ ಹೇಳಿಕೆಯನ್ನ ಹಿಂಪಡೆದು ವಿಷಾದ ವ್ಯಕ್ತಪಡಿಸ್ತಾರ ಅಂತ ಪ್ರಶ್ನಿಸಿದಾಗ ಬಿಜೆಪಿ ನಾಯಕ ಫೋನ್ ಕಟ್ ಮಾಡಿರುವುದಾಗಿ ಆಜ್ತಕ್ ವರದಿ ಮಾಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.